ಇಲ್ಲ ಸರ್. ವಿಶೇಷ ಇಷ್ಟೇ ನಮ್ದು. ನಾವು ಧರ್ಮಸ್ಥಳದ ಬಗ್ಗೆ ಮತ್ತೆ ಪೂಜ್ಯರ ಬಗ್ಗೆ ಅವರು ಅವಹೇಳನಕಾರಿ ಮಾತಾಡೋದು, ಅವ್ರು ಬೇಕಾಬಿಟ್ಟಿ ಮಾತಾಡೋದು, ಮತ್ತೆ ಅದಾಗಿದೆ ಇದಾಗಿದೆ ಅಂತ. ನಮ್ಮ ಉದ್ದೇಶ ಒಂದೇ, ಏನಂತ ಸೌಜನ್ಯಂಗೆ ನ್ಯಾಯ ಕೊಡ್ಸಿಯಪ್ಪ. ಅವಳು ಹೆಣ್ಮಗ್ಳು ನಮ್ ತರನೇ, ಖಂಡಿತವಾಗ್ಲೂ ಅಲ್ಲ. ಸೌಜನ್ಯ ಒಬ್ಳೆ ಹೆಣ್ಮಗ್ಳ ರೇಪ್ ಆಗಿ ಸತ್ತಿದ್ದು. ಕಾನೂನ್ ತನ್ನಿ, ರೇಪ್ ಮಾಡ್ದವಂಗೆ ಭೂಮಿ ಮೇಲೆ ಬದುಕಕ್ಕೆ ಅರ್ಹತೆನೇ ಇಲ್ಲ. ಅದೊಂದ್ ಮಾಡಿ ಚಿಕ್ಕ ಚಿಕ್ಕ ಹೆಣ್ಮಕ್ಳು 2 ವರ್ಷದವು, 5 ವರ್ಷದವು, 10 ವರ್ಷದವು ಎಲ್ಲ ರೇಪ್ ಆಗಿ ಸತ್ವಲ್ಲ, ಕಣ್ಣಿ ಕಾಣಲ್ವಾ? ಈ ತಿಮ್ಮಾರೂಢಿ ಅನ್ನಿಸ್ಕೊಂಡವನಿಗೆ ಸಮೀರ್ ಅನ್ನೋ ಲೋಫರ್ ನನ್ ಮಗನಿಗೆ ಗೊತ್ತಿಲ್ವಾ? ಎಷ್ಟೆಲ್ಲ ರೇಪ್ ಆಗ್ತಿದೆ. ಈಗ ದಿನಕ್ಕೊಂದೊಂದು ಪ್ರಕರಣ ಬರ್ತಿದೆ ಟಿವಿಲಿ, ಮೊಬೈಲ್ ಅಲ್ಲಿ ನೋಡ್ತಾನೆ ಇದೀವಿ ನಾವುವೆ. ಅದನ್ನ ಮಾಡಕ್ ಹೇಳಿ. ನಮಗೂ ನಿಜವಾಗ್ಲೂ ಹೆಣ್ಮಗ್ಳಿದ್ದಾಳೆ, ಅವ್ಳು ಸತ್ತಿದ್ದು ನಮಗೂ ಅನ್ಯಾಯವಾಗಿ, ನಮಗೂ ಹೊಟ್ಟೆ ಉರುತ್ತೆ. ಅವ್ರ ತಾಯಿಗೇನು ನಾವ್ ಏನು ಹೇಳಕ್ ಹೋಗಲ್ಲ. ಆದ್ರೆ ಸತ್ತು ಮನೇಲಿ ಈ ತರ ಮಾಡೋದ್ ತಪ್ಪಲ್ವಾ ಅನ್ನೋದು ನಮ್ದೊಂದು ಉದ್ದೇಶ ಅಷ್ಟೇ. ಅದನ್ನ ಇಟ್ಕೊಂಡು ಧರ್ಮಸ್ಥಳದಲ್ಲಿ ನಾವ್ ಅದ್ ಮಾಡಿವಿ 500,000 ರೇಪ್ ಮಾಡಿ ಹೂತ್ ಹಾಕಿದ್ದಾರೆ ಅಂದ್ರೆ ಅಟ್ಲೀಸ್ಟ್ 13 ಗುಂಡಿಲಿ ಒಂದು ಸಿಗ್ಲಿಲ್ವಲ್ಲ ಸರ್? ಅದ್ ಸಿಕ್ಕಿಲ್ಲ ಅಂತ ಅಂದ್ಮೇಲೆ ಅವ್ನು ಸುಳ್ಳು ಹೇಳ್ತಾನೆ ಅನ್ನೋದು ಯಾಕೆ SIT ತನಿಖೆ ಗೊತ್ತಾಗ್ತಾ ಇಲ್ಲ? ಹಂಗಾರೆ ಕಳ್ಳರನ್ನ ಇಟ್ಕೊಂಡು ಸುತ್ತ ಆಗಿದ್ದಾರ? ಧರ್ಮಸ್ಥಳದಲ್ಲಿ ಕಳ್ಳರು ಹುಡುಕಿದಾರಾ ಇಲ್ಲ ಏನ್ ಹುಡುಕ್ತಿದ್ರು, ಹೆಗನ ತೆಗಿತಿದಾರೆ ಅಂತ? ಅದೇನೋ ಗಾದೆ ಹೇಳ್ತಾರೆ, ಬೆಟ್ಟ ಆಗದು ಇಲ್ಲಿ ಹಿಡಿತಿದ್ರು ಅಂತ. ಹಂಗಾಗಿದೆ ನಮ್ ಪರಿಸ್ಥಿತಿ ಈಗ. ದಿನ ಬೆಳಗಾದ್ರೆ 11 ಸಿಗ್ಬೋದು, 12 ಸಿಗ್ಬೋದು, ಮತ್ತೊಂದ್ರಲ್ಲಿ ಸಿಗ್ಬೋದು ಅಂತ ನಾವು ಟಿವಿ ನೋಡ್ತಾ ಇದೀವಿ. ಯಾಕಂತಂದ್ರೆ 10 ಜನ ಏನಾರು ಅಂತಾರೆ ಅಂದ್ರೆ ನಾವು ನಿರೀಕ್ಷೆಗೆ ಮೀರಿ ನಮ್ದೇ ಯಾವ್ದೋ ಒಂದು ಧರ್ಮ ಇರ್ಬೋದು, ಒಂದು ಏನೋ ಇರ್ಬೋದು, ನಮ್ಮ ನಂಬಿಕೆ ಇರ್ಬೋದು, ಆದ್ರೂ ಅದ್ರಲ್ಲೊಂದು ಏನೋ ಇದೆ ಅನ್ನೋದು ಒಂದು ನಾವುವೇ ಯೋಚನೆ ಮಾಡ್ತಾ ನೋಡ್ತಿದ್ವಿ. ನೆನ್ನೆವರೆಗೂ ನೋಡಿದೀವಿ ಸರ್. ನಾವುವೇ ನೆನ್ನೆ ನೋಡಿದಾಗ ನಮ್ಗೆ ಅನ್ಸಿದೆ ಏನು ಅಂದ್ರೆ, ಒಬ್ಬ ಮನುಷ್ಯ ಹಿಂದೂ ಧರ್ಮದ ಪ್ರಕಾರ ಎಷ್ಟಡಿ ಗುಂಡಿ ತೋಡಿ ಒಬ್ಬ ಶವ ಸಂಸ್ಕಾರನ ಮಾಡ್ಬೋದು. ವಿತಿನ್ ಅವ್ನು ಒಬ್ಬನೇ ಹೋಗಿದ್ದೆ ಅಂತ ಅವ್ನು ಹೇಳ್ತಿದ್ದ. ಅದೊಂದು ನಮ್ದಾಯ್ತು. ಈಗ ಅವನು ನಮ್ಮವರು SIT ಅಧಿಕಾರಿಗಳು ಜೊತೆ JCB ಅವ್ರಿಗೆ ಬೇರೆ ಸೆಕ್ಯೂರಿಟಿ ಅದನ್ನ ಇಟ್ಕೊಂಡು 18 ಅಡಿ ಆಳ ಆಗ್ದಿದ್ದಾರೆ ಸರ್. ಅದ್ರಲ್ಲಿ ಏನು ಸಿಕ್ಕಿಲ್ಲ ಅಂದ್ರೆ ಅರ್ಥ ಏನು? ಹಂಗಾದ್ರೆ ಎಲ್ಲ ಕೆವ್ಡ್ರು ಮೂಗ್ರ ಮಾತಾಡ್ದೇನೆ ಇರಕ್ಕೆ? ಹಿಂದೂ ಧರ್ಮ ಅಂದ್ರೆ ಬಿಟ್ಟು ಸಿಗುತ್ತಾ ಎಲ್ಲರಿಗೂ? ಬಂದು ಕಲ್ಲೊಡಿಯಕ್ಕೆ ಅಷ್ಟು ಗೊತ್ತಿದ್ರೆ ನಮ್ ಜನ ಎಲ್ಲೋಗಿದ್ರು? ಯಾಕೆ ಗೊತ್ತಾಗಲ್ಲ ಅವ್ರಿಗೆ? ನಮ್ ಧರ್ಮದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ, ಧರ್ಮಸ್ಥಳನ ಕಿತ್ಕೊಳ್ಳಕ್ಕೆ ಅಂತ ಮಾಡ್ತಾವ್ರೆ. ಮೂಲ ಕಾರಣ ಏನ್ ಗೊತ್ತಾ? ಅವ್ನು ಬುರುಡೆ ತಕೊಂಡು ಹೋದ ಬುರುಡೆ ಮನುಷ್ಯ, ಅವ್ನು ಕೇಳ್ಬೇಕು ತಾನೆ ಯಾವ ಮಾರ್ಕೆಟ್ ಇದ್ದ ತಂದೆ ಬೋಳಿ ಮಗನೆ ಇದೆಲ್ಲ ಎಸ್ ಸಿಕ್ತು ಅಂತ. ಹೆಂಗ್ ಇಸ್ಕೊಂಡ್ರು ಅವರು? ಯಾಕೆ ಇಸ್ಕೊಂಡ್ರು ಅವರು? ತಲೆ ಬುರುಡೆ ಅಷ್ಟೊಂದು ಚೀಪಾಗಿ ಸಿಗುತ್ತಾ ಎಲ್ಲಾರ್ವೆ? ಅದೇನ್ ಕುರಿನ ಕೋಳಿನ? ಅದು ಗೊತ್ತಾಗ್ಬೇಕಲ್ವಾ ಅವ್ರಿಗೆ? ಅದೇ ನಮ್ದು ಆಗ್ರಹ. ಏನ್ ಗೊತ್ತಾ, ಇದರಿಂದ ಏನು ಷಡ್ಯಂತ್ರ ಇದೆ ಸರ್? ನೇರವಾಗಿ ನಾವು ಸರ್ಕಾರನೇ ಹೊಣೆ ಮಾಡ್ತಾ ಇರೋದು. ಯಾಕಂದ್ರೆ ನಾವು ನಮ್ದೇ ಆದ ಸರ್ಕಾರನ ರಚನೆ ಮಾಡಿ ಬಿಟ್ಟಿದೀವಿ. ದೇಶ ನೋಡ್ಕೊಳ್ಳಿ ಅಂತ ತಾನೇ ಕಳ್ಸಿರೋದು, ನಮ್ ರಾಜ್ಯ ನೋಡ್ಕೊಳ್ಳಿ ಅಂತ. ರಾಜ್ಯ ನೋಡ್ಕೊಳಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ತಾ ಇವ್ರು ಅನ್ಕೊಂಡು ಇವ್ರೇನ್ ಕತ್ತೆ ಕಾಯ್ತಿದಾರ? ನಾವ್ ಒಬ್ಬರಿಗೆ ಏನ್ ಮೈಸೂರಿಗೊಬ್ಬರಿಗೆ CM ಮಾಡಿಲ್ಲ, ನಾವು ಕರ್ನಾಟಕ CM ಮಾಡಿರೋದು. ಅವ್ರು ತಿಳ್ಕೊಬೇಕಲ್ವಾ? ಒಬ್ರು ಇಷ್ಟು ಜನ ಇದಾರೆ, ನಮ್ಮ ಎಷ್ಟು ಲಕ್ಷ ನಾವು ಹಿಂದೂಗಳಿದೀವಿ. ಸುಕನ್ಯಾ ಮಾದಳ್ಳಿ, ಇಷ್ಟು ಜನ ಹಿಂದೂಗಳಿದೀವಿ. ಅವರ ಮನಸ್ಸಿನ ಮೇಲೆ, ಭಾವನೆ ಮೇಲೆ ಎಷ್ಟು ನೋವಾಗ್ಬೋದು. ನಾನು ಏನ್ ಮಾಡ್ಬೇಕು ಅಂತ ತಿಳ್ಕೊಬೇಕಿತ್ತು. ನಿಜವಾಗ್ಲೂ ಕಳ್ಳನ್ ತಂದು ನಿಲ್ಸ್ತೀವಿ ಸರ್, ನಾವು ಒಪ್ಕೋತೀವಿ. ನಾವೇ ಸೌಜನ್ಯಂಗ್ ನ್ಯಾಯ ಕೊಡಿಸ್ತೀವಿ. ಈ ಕಳ್ಳನ್ ಮಕ್ಳು ಏನ್ ನ್ಯಾಯ ಕೊಡಿಸ್ತಾರೆ? ಅವ್ರಿಗೆ ಅಷ್ಟು ಅರ್ಥ ಆಗಲ್ವಾ? ಬೇರೆಯವ್ರ ಮೇಲೆ ಗೂಬೆ ಕೂರಿಸಿ ನ್ಯಾಯ ಕೊಡ್ಸೋದ? ಇದ್ಯಾವ ತರ ನ್ಯಾಯ ಸರ್? ಹಂಗಾರೆ ಊರವರೆಲ್ಲ ಓದೋರೆಲ್ಲ ಈ ತರ ಮಾಡ್ಬಿಟ್ರೆ ನ್ಯಾಯ ಕೊಡ್ಸಂಗಾಗುತ್ತಾ? ನಾಳೆ ಇನ್ನೊಬ್ಬ ಯಾವನಾದ್ರೂ ಮಾಡ್ತಾನೆ ಇವನ್ ತರನೇ, ಇನ್ನೊಬ್ಬ ಸಮೀರ್ ಉಟ್ಕೋತಾನೆ. ಆ ಸಮೀರ್ ಅನ್ನೋನ್ ಯಾವನು? ಮೊದ್ಲು ಅವನ್ನ CIT ತನಿಖೆಗೆ ಒಳಪಡಿಸ್ಬೇಕು. ಒಂದು ಮಂಪರು ಪರೀಕ್ಷೆಗೆ ಅವನ್ನ ಒಳಪಡಿಸ್ಬೇಕು. ತಿಮ್ಮಾರೂಢಿ